ಆಗಸ್ಟ್ 8ರಂದು ದಾಂಡೇಲಿಯಲ್ಲಿ ಬೃಹತ್ ಉದ್ಯೋಗ ಮೇಳ. ನಗರದ ಸಾಫ್ಟೆಕ್ ಶಿಕ್ಷಣ ಸಂಸ್ಥೆ, ರೋಟರಿ ಕ್ಲಬ್ ಮತ್ತು ಲಯನ್ಸ್ ಕ್ಲಬ್ ಇವುಗಳ ಸಂಯುಕ್ತಾಶ್ರಯದಲ್ಲಿ ಪ್ರತಿಷ್ಠಿತ ಕಂಪನಿಗಳ ಸಹಯೋಗದಲ್ಲಿ ಇದೇ ಬರುವ ಅಕ್ಟೋಬರ್ 8ರಂದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ರೋಟರಿ ಶಾಲೆಯಲ್ಲಿ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ ಎಂದು ಲಯನ್ಸ್ ಕ್ಲಬ್ಬಿನ ವಿಭಾಗೀಯ ಅಧ್ಯಕ್ಷ ಹಾಗೂ ಸಾಫ್ಟೆಕ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಸೈಯದ್ ಇಸ್ಮಾಯಿಲ್ ತಂಗಾಳ್ ಅವರು ಹೇಳಿದರು. ಅವರು ಶನಿವಾರ ನಗರದಲ್ಲಿ ಉದ್ಯೋಗ ಮೇಳದ ಕುರಿತಂತೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. 7ನೇ ತರಗತಿಯಿಂದ ಉನ್ನತ ಶಿಕ್ಷಣದವರೆಗೆ ಶಿಕ್ಷಣವನ್ನು ಪಡೆದು ನಿರುದ್ಯೋಗಿಗಳಾಗಿರುವ ಯುವ ಜನತೆ ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸುವಂತೆ ಕರೆ ನೀಡಿದರು. ಉದ್ಯೋಗ ಮೇಳದಲ್ಲಿ ಭಾಗವಹಿಸುವ ಅಭ್ಯರ್ಥಿಗಳಿಗೆ ಈ ಬಗ್ಗೆ ಅಕ್ಟೋಬರ್ 6ರಂದು ಸಂದರ್ಶನದ ಪೂರ್ವ ಸಿದ್ಧತೆಯ ಕುರಿತಂತೆ ಸಾಫ್ಟೆಕ್ ಶಿಕ್ಷಣ ಸಂಸ್ಥೆಯ ಸಭಾಭವನದಲ್ಲಿ ಮಾಹಿತಿಯನ್ನು ನೀಡಲಾಗುವುದು ಎಂದರು. ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಬೇಕಾದ್ರೆ ಅವನು ಏನ್ ಮಾಡಬೇಕು ಸರ್? ನಮ್ಮಲ್ಲಿ ಒಂದು ಸ್ಕ್ಯಾನ್ ಕೋಡ್ ಇದೆ ಸರ್. ಆ ಸ್ಕ್ಯಾನ್ ಕೋಡ್ ಅನ್ನ ರಿಜಿಸ್ಟರ್ ಮಾಡಿದ್ರೆ, ಸ್ಕ್ಯಾನ್ ಮಾಡಿದ್ರೆ ಅದರಲ್ಲಿ ರಿಜಿಸ್ಟರ್ ಲಿಂಕ್ ಬರುತ್ತೆ. ಅವರು ಆ ರಿಜಿಸ್ಟರ್ನ ಫಾರ್ಮ್ ಅನ್ನ ಸಬ್ಮಿಟ್ ಮಾಡಿದ್ರೆ ನಮ್ಮಲ್ಲಿ ಇಲ್ಲಿ ಇನ್ಫಾರ್ಮೇಶನ್ ಬರುತ್ತೆ. ಅವರಿಗೆ ನಾವು ಪೂರ್ವ ಸಿದ್ಧತಾ ತರಬೇತಿಗೆ ಕರೆದು ಅದರ ನಂತರ ಡೈರೆಕ್ಟ್ ಆಗಿ 8ನೇ ತಾರೀಕಿಗೆ ಸಂದರ್ಶನಕ್ಕೆ ರೋಟರಿ ಶಾಲೆ ಹತ್ರ, ರೋಟರಿ ಶಾಲೆಯಲ್ಲಿ ಸಂದರ್ಶನವನ್ನ ಇಟ್ಕೊಂಡಿದ್ದೇವೆ. ಅಲ್ಲಿಗೆ ಡೈರೆಕ್ಟ್ ಅವರು ಬಂದ್ರೆ ನಡೀತದೆ. ಅದು ಇಲ್ಲದೇ ಇರುವಂತಹ ಪರಿಸ್ಥಿತಿಯಲ್ಲಿ ನೇರವಾಗಿ ಸಂದರ್ಶನಕ್ಕೆ ಹಾಜರಾಗಬಹುದು. ವಿದ್ಯಾರ್ಥಿಗಳು ನಿರುದ್ಯೋಗ ಇರುವುದನ್ನು ನಾವು ನೋಡ್ತಾ ಇದ್ದೀವಿ. ಉದ್ಯೋಗ ಹುಡುಕಿಕೊಂಡು ಬೇರೆ ಕಡೆ ಹೋಗುವ ಬದಲು ಉದ್ಯೋಗ ಕೊಡಿಸುವಂಥ ಅವಕಾಶವನ್ನು ಸಾಫ್ಟೆಕ್ ಸಂಸ್ಥೆ ದಾಂಡೇಲಿಯ ಯುವ ಜನತೆಗೆ ಮಾಡಿಕೊಡ್ತಾ ಇರೋದು ಬಹಳ ಸಂತೋಷದ ಒಂದು ಸಂಗತಿ. ಇಂಥ ಕಂಪನಿಗಳು ಇತರೆ ಪ್ರತಿಷ್ಠಿತ ಕಂಪನಿಗಳು ಇಲ್ಲಿ ಬರುವ ಸಾಧ್ಯತೆ ಇರೋದ್ರಿಂದ ಅನೇಕರಿಗೆ ಉದ್ಯೋಗಾವಕಾಶ ಸಿಗುವ ಸಾಧ್ಯತೆ ಇದೆ. ನಮ್ಮ ಒಂದು ಅನಿಸಿಕೆ ಪ್ರಕಾರ ಬಾಷ್ ಅವರು ಮಾಹಿತಿ ಕೊಟ್ಟಾಗೆ ಕನಿಷ್ಠ 100 ITI ವಿದ್ಯಾರ್ಥಿಗಳಿಗೆ ಅವರಲ್ಲಿ ಅವಕಾಶ ಇದೆ ಅಂತ ತಿಳಿಸಿದ್ದಾರೆ. ಅದರ ಜೊತೆಗೆ ಬೇರೆ ಬೇರೆ ಉದ್ಯೋಗ ಇರುವಂತಹ ಸಂಸ್ಥೆಗಳಲ್ಲಿ ಕೂಡ ಅನೇಕರು ವಿದ್ಯೆಯನ್ನು ಪಡೆದಂತಹ ಒಂದು ಅರ್ಹತೆ ಮೇಲೆ ಉದ್ಯೋಗ ಅವಕಾಶ ಸಿಗುವ ಸಾಧ್ಯತೆ ಇದೆ.